ನಮಸ್ಕಾರ. ನುಡಿ ಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಮನಸ್ಸಿನ ಕಲಾತ್ಮಕತೆ. ಊಟ ಮಾಡುವಾಗ ಒಂದು ಕಲ್ಲು ಬಂದರೆ, ಕೂದಲು ಬಂದರೆ ಅದನ್ನು ತೆಗೆದು ಊಟ ಮಾಡ್ತೀವಲ್ಲ, ಹಾಗೆಯೇ ಬದುಕಿನಲ್ಲಿ ಯಾವುದೇ ದೋಷ ಬಂದರೆ ಅದನ್ನು ಬದಿಗೆ ಸರಿಸಿ ಮುಂದಕ್ಕೆ ಹೋಗ್ತಿರಬೇಕು. ಮನಸ್ಸು ಯಾವಾಗಲೂ ಚಂಚಲ. ಮನಸ್ಸಿನ ಸ್ವಭಾವವೇ ಚಂಚಲ, ಹೊಯ್ದಾಡ್ತಾ ಇರುತ್ತೆ. ಬಹಳ ಜನ ಕೇಳ್ತಾರೆ, ಮನಸ್ಸನ್ನು ಕೇಂದ್ರೀಕರಿಸುವುದು ಹೇಗೆ ಅಂತ. ಮನಸ್ಸನ್ನು ಕಂಬದಂತೆ ಕಲ್ಲಿನಂತೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಕಂಬದಂತೆ ನಿಂತುಬಿಟ್ಟಿದ್ರೆ ಕನ್ನಂಬಾಡಿ ಕಟ್ಟೋಕ್ಕೆ, ಅಜಂತ ಎಲ್ಲೋರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಚಂಚಲತೆಯೇ ಮನಸ್ಸಿನ ಸೌಂದರ್ಯವಾದರೂ ನಮಗೆ ಮನಸ್ಸನ್ನು ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಗೊತ್ತಿರಬೇಕು. ನಿಮ್ಮ ವಾಹನಗಳನ್ನು ನೀವು ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದರೆ ಪೊಲೀಸರು ಹಿಡಿತಾರೆ. ಹಾಗೆಯೇ ನಿಮ್ಮ ಮನಸ್ಸನ್ನು ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಬಾರದು ಅಷ್ಟೇ. ಮನಸ್ಸನ್ನು ಒಳ್ಳೆಯ ಕೆಲಸ ಮಾಡೋದಕ್ಕೆ ಉಪಯೋಗಿಸಬೇಕು. ಗುಬ್ಬಿ ಗೂಡು ಕಟ್ಟುತ್ತೆ. ಅಲ್ಲಿ ಇಲ್ಲಿ ಬಿದ್ದ ಹುಲ್ಲು ಕಡ್ಡಿಗಳನ್ನು ತಂದು ಗೂಡನ್ನು ಕಟ್ಟುತ್ತೆ. ಸಿಮೆಂಟ್ ಇಲ್ಲ, ಕಬ್ಬಿಣ ಇಲ್ಲ, ಯಾವುದೇ ಎಂಜಿನಿಯರ್ ನಕ್ಷೆ ಮಾಡಿಲ್ಲ. ಆದರೂ ಗೂಡು ಬಂದೋಬಸ್ತಾಗಿರುತ್ತೆ. ಮಳೆ ಗಾಳಿ ಬಂದರೆ ಎಂಜಿನಿಯರ್ ಕಟ್ಟಿದ ಮನೆ ಬೀಳುತ್ತದೆಯೇ ವಿನಃ ಗುಬ್ಬಿ ಕಟ್ಟಿದ ಗೂಡು ಏನೂ ಆಗುವುದಿಲ್ಲ. ತಾಯಂದಿರು ಮನೆಯಲ್ಲಿ ಇರುವ ಹಳೆಯ ಬಟ್ಟೆ, ಹರುಕು ಬಟ್ಟೆಯನ್ನು ಬಿಸಾಡದೆ ಅದನ್ನೇ ನೇಯ್ದು ಕೌದಿ ತಯಾರು ಮಾಡ್ತಾರೆ. ಕಸದಲ್ಲಿ ರಸವನ್ನು ಉತ್ಪಾದನೆ ಮಾಡುತ್ತದಲ್ಲ, ಅದೇ ಮನಸ್ಸಿನ ಕಲಾತ್ಮಕತೆ. ಮನಸ್ಸು ಹೊಯ್ದಾಡ್ತಾ ಇರುತ್ತಲ್ಲ, ಅದೇ ಮನಸ್ಸಿನ ಎರಡನೇ ದೋಷ, ವಿಕ್ಷಿಪ್ತ. ಮನಸ್ಸಿನ ಮೂರನೇ ದೋಷ, ಆವರಣ. ನಮ್ಮ ಮನಸ್ಸಿಗೆ ಅಜ್ಞಾನದ ಹೊದಿಕೆ ಇದೆ. ಈ ಅಜ್ಞಾನ ಏನು ಮಾಡುತ್ತೆ ಅಂದರೆ, ನಾವು ಈ ಭೂಮಿ ಮೇಲೆ ಯಾಕೆ ಬಂದ್ವಿ ಅನ್ನೋದನ್ನು ಮರೆಸಿಬಿಡುತ್ತೆ. ತನಗೆ ಸಂಬಂಧವಿಲ್ಲದ ವಿಷಯಗಳ ಸ್ನೇಹ ಮಾಡಿತು ಮನಸ್ಸು. ನಾನು ಶ್ರೀಮಂತ, ನಾನು ಬಡವ, ನಾನು ವಿದ್ಯಾವಂತ, ಹೀಗೆ ನಾನು ಎನ್ನುವುದರ ಮುಂದೆ ಏನಾದರೂ ಬರೀರಿ, ಅದು ಯಾವುದು ಇರುವಂತಹದ್ದಲ್ಲ. ಅಜ್ಞಾನಿನೂ ಹೋಗ್ತಾನೆ, ಶ್ರೀಮಂತನೂ ಹೋಗ್ತಾನೆ. ನಾನು ಅನ್ನುವುದು ನಾನಲ್ಲ ಅಂತ ತಿಳಿಯುವುದೇ ಜ್ಞಾನ. ನಾನಲ್ಲ, ಅಲ್ಲ ಎಂದು ತಿಳಿದುಕೊಳ್ಳುವವನು ಅಲ್ಲಮಪ್ರಭು ಆಗ್ತಾನೆ. ಮನಸ್ಸಿಗೆ ಮುಸುಕಿದ ಅಜ್ಞಾನದ ಮಾಯೆ ತೊಲಗಬೇಕು. ದೇಶ ಸ್ವಚ್ಛ ಆಗಬೇಕು, ಮನೆ ಸ್ವಚ್ಛ ಆಗಬೇಕು, ಮನಸ್ಸು ಸ್ವಚ್ಛ ಆಗಬೇಕು. ಮನಸ್ಸು ಸ್ವಚ್ಛ ಮಾಡಿಕೊಳ್ಳುವುದು ಹೇಗೆ? ಮನಸ್ಸಿಗೆ ಆಕಾರ ಇಲ್ಲ, ಇದು ನಿರಾಕಾರ. ನೀರಿಗೂ ಆಕಾರ ಇಲ್ಲ. ಯಾವ ಆಕಾರದ ಪಾತ್ರೆಯಲ್ಲಿ ನೀರು ಹಾಕುತ್ತೇವೋ ಅದೇ ಆಕಾರ ಪಡೆಯುತ್ತದೆ. ಹಾಗೆಯೇ ಮನಸ್ಸು ಕೂಡ ಇಂದ್ರಿಯಗಳ ಮೂಲಕ ಆಕಾರ ಪಡೆದುಕೊಳ್ಳುತ್ತದೆ. ಕಣ್ಣಿನ ಮೂಲಕ ಏನು ನೋಡುತ್ತೇವೆಯೋ, ಕಿವಿಯ ಮೂಲಕ ಏನನ್ನು ಕೇಳುತ್ತೇವೆಯೋ ಅದೇ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಅದಕ್ಕೆ ನಮ್ಮ ಹಿರಿಯರು ಮನಸ್ಸು ಸ್ವಚ್ಛವಾಗಿರಬೇಕು ಅಂದರೆ ಸಂತರ ಸಹವಾಸ ಮತ್ತು ಸದ್ವಿಚಾರಗಳ ಶ್ರವಣ ಮಾಡಿ ಅಂತ ಅಂದರು. ಯಾರು ಮೈ ಹೊಲಸು ಮಾಡಿಕೊಂಡಿಲ್ಲ, ಯಾರು ಮನಸ್ಸು ಹೊಲಸು ಮಾಡಿಕೊಂಡಿಲ್ಲ, ಯಾರ ಮಾತು ಹೊಲಸಾಗಿಲ್ಲ, ಅವರೇ ಸಂತರು. ನಮಸ್ಕಾರ. ಧನ್ಯವಾದಗಳು.